ಸ್ವಯಂ ಟೈಮ್ಸ್ನ ವೀಕ್ಷಕರೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಾದರೆ ಸಾವಿರಾರು ಮಂದಿಯ ತ್ಯಾಗ ಪ್ರಾಣಾರ್ಪಣೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವಿವತ್ತು ಅವರೆಲ್ಲರನ್ನೂ ಕೂಡ ಸ್ಮರಿಸಬೇಕಾದಂಥ ಒಂದು ಪುಣ್ಯದ ಕಾಲಘಟ್ಟಗಳು. 1913ನೇ ಇಸ್ವಿಯಲ್ಲಿ ಜನಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಓರ್ವ ಧೀಮಂತ ಯಾರು ಅಂತ ಕೇಳಿದರೆ ಅದು ವರಂಗದ ಪಡುಕೂಡಿನ MD ಅಧಿಕಾರಿಯವರು. ಅವರು ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೇಳುವಂಥ ಒಂದು ಪರಿಣಾಮಕಾರಿ ಚಳವಳಿ ಜರುಗಿದಾಗ ಅದರಲ್ಲಿ ಭಾಗವಹಿಸಿ ಸೆರೆವಾಸ ಕೂಡ ಅನುಭವಿಸಿದವರು. ಅವರ ಒಂದು ಪ್ರತಿಮೆ ಅನಾವರಣಗೊಳ್ಳಲಿಕ್ಕಿದೆ. ಇದರ ಬಗ್ಗೆ ಒಂದಷ್ಟು ಹೊತ್ತು ಮಾಹಿತಿಯನ್ನು ನಾವು ನಿಮಗೆ ನೀಡ್ತೇವೆ. ಇದು ಸ್ವಯಂ ಟೈಮ್ಸ್ ವಿಶೇಷ. तुझको तो होगा भगत सिंह की माँ, तेरा बेटा वतन के काम आ गया, सर झुका कर नहीं सर उठा के चला, देश के वास्ते जान लुटा के चला. ನೋಡಿ, ಒಂದು ದೊಡ್ಡ ಕಾರ್ಯ ಆಗಬೇಕು ಅಂತಂದರೆ ಒಂದು ದೊಡ್ಡ ತಂಡವೇ ಬೇಕು. ಈ ನಿಟ್ಟಿನಲ್ಲಿ ಪಡುಕೂಡಿನಲ್ಲಿ ಒಂದಷ್ಟು ದೊಡ್ಡ ತಂಡ ಇವತ್ತು ಸ್ವಾತಂತ್ರ್ಯ ಸೇನಾನಿ MD ಅಧಿಕಾರಿಯವರ ಮೂರ್ತಿ ಅನಾವರಣಕ್ಕಾಗಿ ಸಜ್ಜಾಗಿ ನಿಂತಿದೆ. ಇದರ ಜವಾಬ್ದಾರಿ ಹೊತ್ತಿರುವ ಪಡು ಪರ್ಕಳ ಶಂಕರ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಶಂಕರ್ ಶೆಟ್ಟರು ನಮಸ್ಕಾರ. ನೋಡಿ, ಈಗ ಭಾಳಷ್ಟು ದೊಡ್ಡ ಕಾರ್ಯ ಆಗ್ತಿದೆ. ಒಂದು ಕಡೆ ಅವರು ಸ್ವಾತಂತ್ರ್ಯ ಸೇನಾನಿ, ತನ್ನ ಊರಿಗೋಸ್ಕರ ಭಾಳಷ್ಟು ತ್ಯಾಗ ಮಾಡಿದವರು. ಈಗ ಅವರ ವಿವರಗಳು ಏನು? MD ಅಧಿಕಾರಿಯವರು ನಮಗೆ ಕೇವಲ ಸ್ವಾತಂತ್ರ್ಯ ಸೇನಾನಿ ಮಾತ್ರ ಅಲ್ಲ, ಅವರು ಈ ಊರಿನ ಒಂದು ರಾಜನ ಹಾಗೆ ಇದ್ದ ಜನ. तुझको तो होगा भगत सिंह की माँ, तेरा बेटा वतन के काम आ गया, सर झुका कर नहीं सर उठा के चला, देश के वास्ते जान लुटा के चला, जाने वालों को देखो वतन के लिए, शम्मा आजादी की वो जला जाएंगे. ನೋಡಿ, ಸ್ವಾತಂತ್ರ್ಯ ಸೇನಾನಿ MD ಅಧಿಕಾರಿಯವರ ಬಗ್ಗೆ ಒಂದಷ್ಟು ವಿವರಗಳನ್ನು ಇಲ್ಲಿ ಅಧ್ಯಾಪಕರಾದ ಪ್ರಕಾಶ್ ಪೂಜಾರಿ ಅವರು ನೀಡ್ತಾರೆ. ಪ್ರಕಾಶ್ ಪೂಜಾರಿ ಅವರೇ, ಏನು ಇಲ್ಲಿ ವಿವರಗಳು? ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಈ ಊರಿನ ಒಬ್ಬ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಭಾಗವಹಿಸಿದ್ದಾನೆ ಅನ್ನೋದು ನಮಗೆಲ್ಲ ಈ ಊರಿನ ಗ್ರಾಮಸ್ಥರಿಗೆ, ಈ ಭಾಗದ ಎಲ್ಲ ಜನರಿಗೆ ಅತ್ಯಂತ ಹೆಮ್ಮೆಯ ವಿಷಯ. ಅವರು ಮುದ್ರಾಡಿಯಲ್ಲಿ ಹುಟ್ಟಿದವರು. ಮುದ್ರಾಡಿ ಧರ್ಮರಾಜ ಅಧಿಕಾರಿ ಅಂತ ಅವರ ಪೂರ್ಣ ಹೆಸರು. 1942ರಲ್ಲಿ ನಡೆದಂಥ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ, ಅದು ಆಗಸ್ಟ್ 8ಕ್ಕೆ ಗಾಂಧೀಜಿಯವರು ಮುಂಬೈಯಲ್ಲಿ ಘೋಷಣೆ ಮಾಡ್ತಾರೆ. ಗಾಂಧೀಜಿಯವರನ್ನು ಬಂಧಿಸ್ತಾರೆ. ಆವಾಗ ಅರುಣಾ ಅಸಫ್ ಅಲಿ ಅನ್ನುವರು ಧ್ವಜಾರೋಹಣ ಮಾಡ್ತಾರೆ. ಆಗ ಗಾಂಧೀಜಿ ಒಂದು ಘೋಷಣೆಯನ್ನು ಮಾಡ್ತಾರೆ, ಪ್ರತಿ ತಿಂಗಳು ಈ ಕ್ವಿಟ್ ಇಂಡಿಯಾ ಆಚರಣೆಯನ್ನು ನೀವು ಮಾಡಬೇಕು ಅಂತ. ಮುಂದಿನ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳೂರಿನಲ್ಲಿ ಒಂದು ದೊಡ್ಡ ಬೃಹತ್ ಸ್ವಾತಂತ್ರ್ಯ ಹೋರಾಟಗಾರರ ಸಮಾವೇಶ ಜರುಗುತ್ತದೆ. ಆ ಹೊತ್ತಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಶ್ರೀನಿವಾಸ ಮಲ್ಯರವರು. ಅವರ ಅನುಪಸ್ಥಿತಿಯಲ್ಲಿ ಅವರು ಭೂಗತರಾಗಿರ್ತಾರೆ. ಉಪಾಧ್ಯಕ್ಷರಾಗಿದ್ದವರು ನಮ್ಮ ಈ ಊರಿನ MD ಅಧಿಕಾರಿಯವರು. ಅವರು ಅಲ್ಲಿ ಮಂಗಳೂರಿನ ಅಂದಿನ ಕೇಂದ್ರ ಮೈದಾನದಲ್ಲಿ ನಿಂತುಕೊಂಡು ಈ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮುನ್ನಡೆಸುವಂಥ ಭಾಷಣ ನಿರತರಾಗಿರ್ತಾರೆ. ಆಗ ಅಲ್ಲಿಗೆ ಬಂದಂಥ ಬ್ರಿಟಿಷ್ ಪೊಲೀಸರು ಭಾಷಣವನ್ನು ನಿಲ್ಲಿಸಬೇಕು, ಜನರು ಚದುರಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ, ಇಲ್ಲದಿದ್ದರೆ ಲಾಠಿ ಚಾರ್ಜ್ ಮಾಡ್ತೇವೆ ಅಂತ. ಆದರೆ ಇವರು ಮತ್ತೆ ತಾರಕ ಸ್ವರದಲ್ಲಿ ತನ್ನ ಭಾಷಣವನ್ನು ಮಾಡ್ತಾರೆ, ಒಂದೇ ಮಾತರ ಎನ್ನುವ ಘೋಷಣೆಯನ್ನು ಮಾಡ್ತಾರೆ. ಬ್ರಿಟಿಷ್ ಪೊಲೀಸರು ಅವರ ತಲೆ ಮೇಲೆ ಏಟನ್ನು ಹೊಡಿತಾರೆ. ಆದರೂ ಅವರು ಬಗ್ಗುವುದಿಲ್ಲ, ಚಿಲ್ಲಂತ ರಕ್ತ ಚಿಮ್ತದೆ. ಮತ್ತು ಭಾಷಣವನ್ನು ಮುಂದುವರಿಸ್ತಾರೆ. ಮತ್ತು ಬ್ರಿಟಿಷ್ ಪೊಲೀಸರವರಿಗೆ ಭೀಕರವಾಗಿ ಅವರ ಮೇಲೆ ಪೆಟ್ಟನ್ನು ಕೊಡ್ತಾರೆ. ಇವರು ಕುಸಿದು ಬೀಳ್ತಾರೆ. ಕುಸಿದು ಬಿದ್ದವರನ್ನು ಎತ್ತಿಕೊಂಡು ಅಲ್ಲಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿರುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಅವರು ಸ್ಮೃತಿ ಬಂದ ಕೂಡಲೇ ನಾನು ಮತ್ತೆ ಈ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಭಾಗವಹಿಸಬೇಕೆನ್ನುವ ಮಾತನ್ನು ಹೇಳ್ತಾರೆ. ಇಂಥ ಒಂದು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ಇಷ್ಟು ಮಾತ್ರ ಅಲ್ಲ, ಅವರು ಎಷ್ಟು ಗಾಂಧಿಯ ಅಭಿಮಾನಿಯಾಗಿದ್ದರಂದರೆ, ಗಾಂಧೀಜಿಯ ಮಡದಿ ಕಸ್ತೂರ್ಬಾ
ತೀರಿಕೊಂಡಾಗ ಅವರ ಒಂದು ನೆನಪನ್ನು ಶಾಶ್ವತ ಮಾಡಬೇಕು ಅಂತ ಹೇಳಿಕೊಂಡು ಆವಾಗ ಬ್ರಿಟಿಷರು ಕಟ್ಟಿಸಿದಂಥ ಶಾಲೆಗಳಿದ್ವು. ಇವರು ಅದಕ್ಕೆ ಪರ್ಯಾಯವಾಗಿ ಒಂದು ರಾಷ್ಟ್ರೀಯ ಶಾಲೆಯನ್ನು ಮುದ್ರಾಡಿ ಅನ್ನುವ ಗ್ರಾಮದಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಹೊತ್ತಿನಲ್ಲಿ ಕಸ್ತೂರ್ಬಾ ಸತ್ತು ಕೆಲವೇ ದಿನಗಳಲ್ಲಿ ಕಸ್ತೂರ್ಬಾ ಸ್ಮಾರಕ ರಾಷ್ಟ್ರೀಯ ಶಾಲೆಯನ್ನು ನಡೆಸಿ ಅದನ್ನು ಒಂದು 14 ವರ್ಷ ಆ ಶಾಲೆಯನ್ನು ಕೂಡ ನಡೆಸ್ತಾರೆ. ಇನ್ನು ಆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕೂಡ ಆ ಗಾಂಧಿಯ ಏನು ತತ್ವಗಳಿದ್ದಾವೆ ಅದನ್ನು ಈ ಹಳ್ಳಿಯ ಗ್ರಾಮದಲ್ಲಿ ಕೂಡ ಪಸರಿಸಿದವರು. ಅವರು ಬಹಳ ದೊಡ್ಡ ಜಮೀನ್ದಾರರಾಗಿದ್ದರು. ಸುಮಾರು 4,000 ಎಕರೆಯಷ್ಟು ಅವರಿಗೆ ಅವರು ಜಮೀನ್ದಾರಾಗಿದ್ದು, ಅವರ ತಂದೆ ಅವರ ತಾಯಿಯ ಕಡೆ ಎರಡೂ ಕಡೆಗಳಲ್ಲಿ ಜಮೀನ್ದಾರರಾಗಿದ್ದವರು, ಅನೇಕ ಭೂಮಿ ಇತ್ತು. ಆದರೆ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಗಾಂಧಿ ತತ್ವ ಅವರಲ್ಲಿದ್ದರಿಂದ ಭೂಮಸೂದೆ ಕಾನೂನು ಜಾರಿಗೆ ಬಂದಾಗ ಯಾವುದೇ ಗೇಣಿದಾರರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ತನ್ನ ಜಾಗವನ್ನು ಉದಾರವಾಗಿ ಬಿಟ್ಟು ಕಟ್ಟಂಥ ಒಂದು ಧೀಮಂತ ನಾಯಕ ಇದ್ದರೆ ಅದು MD ಅಧಿಕಾರಿ. ಇವತ್ತಿಗೂ ಕೂಡ ಈ ಊರಿನ ಜನರಲ್ಲಿ ಆ ಬಗ್ಗೆ ಒಂದು ಬಹಳ ದೊಡ್ಡ ಅಭಿಮಾನ ಇದೆ. ಇನ್ನು ಅವರು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡಿದವರು. ವರಂಗ ಜೈನ ಮಠದ ಪಾರುಪತ್ಯದಾರರಾಗಿ ಆ ಜೈನ ಮಠದ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಅವರು ಒಂದು ಪಾಲನ್ನು ತೆಗೆದುಕೊಂಡವರು. ಅವರ ಜನ್ಮಸ್ಥಾನ ಮುದ್ರಾಡಿಯಾಗಿದ್ದರೂ ಅವರ ಕರ್ಮಭೂಮಿಯಾಗಿದ್ದದ್ದು ಪಡುಕುಡೂರು. ಅವರು ವಾಸ್ತವ್ಯದಲ್ಲಿದ್ದದ್ದು ಪಡುಕುಡೂರು ಬೀಡಿನಲ್ಲಿ. ಅವರ ಮಡದಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಕೂಡ ಇದೇ ಪಡುಕುಡೂರು ಬೀಡಿನಲ್ಲಿ ತನ್ನ ವೃದ್ಧಾಪ್ಯದ ತನಕ ದಿನಗಳನ್ನು ಸವೆಸಿದವರು. ಇಲ್ಲಿಂದಲೇ ಅವರು ವರಂಗದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ವರಂಗ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಸ್ವಾತಂತ್ರ್ಯ ನಂತರ ಇಲ್ಲಿಯ ರೈತಾಪಿ ಜನರಿಗೆ ಅನುಕೂಲ ಆಗಬೇಕು ಅಂತ ಸ್ಥಾಪನೆ ಮಾಡಿದವರು. ಇಲ್ಲಿಯ ಜನರಿಗೆ ಅವರ ಬಗ್ಗೆ ವಿಶೇಷ ಅಭಿಮಾನ ಇದೆ. ಯಾಕಂದರೆ ಇಲ್ಲಿಯ ಒಂದು ಭೂಮಾಲೀಕರಾಗಿದ್ದಾಗ ಯಾವತ್ತೂ ಕೂಡ ಅವರು ಗೇಣಿದಾರರಿಗೆ ತೊಂದರೆಯನ್ನು ಕೊಟ್ಟವರಲ್ಲ. ಭೂಮಸೂದೆ ಕಾನೂನು ಬಂದಾಗ ಆ ಭೂಮಿಯನ್ನು ಅವರಿಗೆ ಯಾವುದೇ ತೊಂದರೆಯನ್ನು ಕೊಡದೆ ನೀಡಿದವರು. ನೋಡಿ ಮಾಷ, ಈಗ ಅವರು ಜೈಲು ವಾಸ ಅನುಭವಿಸಿದವರು MD ಅಧಿಕಾರಿ ಅವರು. ಈಗ ಇನ್ನೊಂದು ಮಾಹಿತಿ ಏನಂದರೆ ಅವ್ರ ಜೊತೆ ಅವರ ಪತ್ನಿ ಕೂಡ ಜೈಲು ವಾಸ ಅನುಭವಿಸಿದ್ರು ಹೇಳುವ ಮಾಹಿತಿ ಇದೆ. ಇದರ ಬಗ್ಗೆ ಏನು ಹೇಳ್ತಿದ್ದೆವು? ಖಂಡಿತವಾಗಿ ಅವರೊಮ್ಮೆ ಫೋನಿನಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ, ಬಹುಶಃ ಗಾಂಧೀಜಿಯವರ ಹತ್ರವೇ ಮಾತಾಡ್ತಾ ಇರುವಾಗ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನುವ ಸಂಭಾಷಣೆ ಅವರ ಮಧ್ಯೆ ನಡೀತಾ ಇದ್ದಾಗ ಅದನ್ನು ಅವರ ಮಡದಿ ಕಮಲಾವತಿ ಅಧಿಕಾರಿಯವರು ಕೇಳಿಸಿಕೊಳ್ತಾರಂತೆ. ಅವರು ಹೇಳ್ತಾರಂತೆ, ನಾನೂ ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ. ಅವರ ಸಣ್ಣ ಮಗು ಇತ್ತಂತೆ. ಆ ಮಗುವನ್ನು ನೋಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದ್ದಾಗೂ ಕೂಡ ಆ ಮಗುವನ್ನು ಮನೆಯಲ್ಲಿ ಬಿಟ್ಟು ಇವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಮಲಾವತಿ ಅಧಿಕಾರಿಯವರು ಕೂಡ ಭಾಗವಹಿಸ್ತಾರೆ. ಮಾತ್ರ ಅಲ್ಲ, ಜೈಲು ವಾಸವನ್ನು ಕೂಡ ಅನುಭವಿಸ್ತಾರೆ. ನೋಡಿ ಪೂಜಾ ಶಂಕರ್ ಶೆಟ್ರೆ, ನೋಡಿ ಅವರ ಪತ್ನಿ ಈಗ ಜೈಲಲ್ಲಿ ಇದ್ರು ಅಂತ ಹೇಳ್ತಾರೆ. ಈಗ ಯಾವ ಜೈಲಿಗೆ ಅವರನ್ನು ಹಾಕಲಾಗಿತ್ತಾಗ? MD ಅಧಿಕಾರಿಯವರ ಮಡದಿ ಕಮಲಾವತಿ ಅಧಿಕಾರಿಯವರು ಗಾಂಧೀಜಿಯವರನ್ನು ಇಲ್ಲಿ ಬಂಧಿಸಿದ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಭಾಳ ದೊಡ್ಡ ಒಂದು ಚಳವಳಿ ನಡೀತದೆ. ಆ ಚಳವಳಿಯವರು ಮುಂಚೂಣಿಯಲ್ಲಿದ್ದು ಮಹಿಳೆಯರನ್ನೆಲ್ಲ ಸಂಘಟಿಸಿ ಅವರನ್ನು ಸಹ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಆವಾಗ ಅವರ ಮಗುವಿಗೆ ಕೇವಲ 6 ತಿಂಗಳಾಗಿತ್ತು, ಪ್ರಥಮ ಮಗು, 6 ತಿಂಗಳ ಮಗು. ಆದರೂ ಅವರು ಹೋರಾಟವನ್ನು ಮಾಡಿ ಜೈಲಿಗೆ ಹೋಗ್ತಾರೆ. ಅವರನ್ನು ವೆಲ್ಲೂರು ಜೈಲಿನಲ್ಲಿ ಇಡ್ತಾರೆ. ಆನಂತರ ಬಿಡುಗಡೆಯಾಗಿ ಬಂದು ಪುನಃ ಅವರು ಚಳವಳಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಆನಂತರ ಇಲ್ಲಿ ಪಡುಕುಡೂರಿನಲ್ಲಿ ಅವರಿದ್ದು ಸುಮಾರು 97 ವರ್ಷಗಳ ಕಾಲ ಬದುಕಿದವರು. ಅವರು ಇಲ್ಲಿ ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಅವರಿಗೆ ಸರ್ಕಾರದಿಂದ ತಹಶೀಲ್ದಾರ್ ಇಲ್ಲಿ ಬಂದು ಅವರಿಗೆ ಸರ್ಕಾರದ ಗೌರವ ಏನು ಕೊಡುವುದಂತೂ ಅದೆಲ್ಲವನ್ನು ಕೊಟ್ಟು ಅವರೇನು ಸರ್ಕಾರದಿಂದ ಆವತ್ತು ಇದು ಮಾಡಿ ಗೌರವ ಕೊಡ್ತಾರೆ ಅದನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸಹ ಅಧಿಕಾರಿಯವರೊಟ್ಟಿಗೆ ಭಾಗವಹಿಸಿದ್ದು ನನಗೆ ನೆನಪಿದೆ. ವೀಕ್ಷಕರೇ, ತತ್ವ, ಸಿದ್ಧಾಂತ, ಆದರ್ಶ ಇವೆಲ್ಲ ಕೂಡ ಇತ್ತೀಚಿನ ಕಾಲಘಟ್ಟದಲ್ಲಿ ಕೆಲವರಿಗೆ ಮರೀಚಿಕೆ ಅಂತ ಕಾಣ್ಬೋದು. ಆದರೆ ತಾವು ಎಲ್ಲ ನಮ್ಮ ಹಿಂದಿನ ದಿನಗಳ ತಲೆಮಾರುಗಳ ಹಿಂದಿಂದ ಕೂಡ ನಾವು ವಿಮರ್ಶೆ ಮಾಡ್ತಾ ಬಂದಾಗ ವಜ್ರಕ್ಕಿಂತಲೂ ಶ್ರೇಷ್ಠ ಯಾವುದು ಕೇಳಿದರೆ ತತ್ವ, ಸಿದ್ಧಾಂತ, ಆದರ್ಶಗಳು. ಇದನ್ನು ಇಟ್ಕೊಂಡೇ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬರಲಿಕ್ಕೋಸ್ಕರ ಭಾಳಷ್ಟು ವೀರ ನಮ್ಮ ಯಾರು ಸೇನಾನಿಗಳಿದ್ದಾರೆ ಬ್ರಿಟಿಷರ ಬಂದೂಕಿಗೆ ಎದೆಯನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಮಂದಿ ಜೀವ ಕಳ್ಕೊಂಡಿದ್ದಾರೆ, ಭಾಳಷ್ಟು ಮಂದಿ ಜೈಲು ಸೇರಿದ್ದಾರೆ, ಭಾಳಷ್ಟು ಮಂದಿ ಮನೆ ಮಠ ಬಿಟ್ಕೊಂಡು ಅರಣ್ಯದಲ್ಲಿ ಇದ್ದುಕೊಂಡು ಕ್ರಾಂತಿ ಮಾಡಿದ್ದಾರೆ. ಅಂತೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನೋಡಿ, ಈ ಸ್ವಾತಂತ್ರ್ಯ ಸಿಕ್ಕಿದ ಈ ಸವಿ ನೆನಪಿನಲ್ಲಿ ಈಗ ನಮ್ಮೂರು ಅಂದರೆ ಹೆಬ್ರಿಯ ವರಂಗದ ಪಡುಕುಡೂರು, ಇಲ್ಲಿಯ MD ಅಧಿಕಾರಿಯವರು ನೆನಪಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕೂಡ ಕರ್ತವ್ಯ, ಜೊತೆಗೆ ಧರ್ಮ ಕೂಡ. ಯಾಕಂದರೆ ನಮಗೆ ಅವರ ಹೋರಾಟದ ಫಲವಾಗಿ ಸಿಕ್ಕಿದ ಸ್ವಾತಂತ್ರ್ಯವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ MD ಅಧಿಕಾರಿಯವರಿಗೆ ಒಂದು ಮನಸ್ಸಿನಲ್ಲಿ ಎಲ್ಲರೂ ಸೇರಿ ನಮಿಸೋಣ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.
ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.